ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಹೋಮ್ ಮೇಡ್ ಬಾತ್ ಪೌಡರ್ನ ಮನೇಲೇ ಮಾಡ್ಕೊಳ್ತೀನಿ ಅಲ್ವಾ. ಸೊ ಅದನ್ನು ಮಕ್ಕಳಿಗೆ ಹೇಗೆ ಹಚ್ಚೋದು ಅಂತ, ಅದಿತಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ಕೆಲವು ವ್ಲಾಗ್ಸಲ್ಲಿ ತೋರಿಸಿದ್ದೀನಿ. ಪುಟ್ಟ ಮಕ್ಕಳುಗಳಿಗೆ ಅಂತಂದರೆ ನ್ಯೂ ಬಾರ್ನ್ ಒಂದು 6 ಮಂತ್ಸಿಂದ ಒಳಗಡೆ ಮಕ್ಕಳುಗಳಿಗೆ ಹೇಗೆ ಅಪ್ಲೈ ಮಾಡಬೇಕು ಆ್ಯಂಡ್ ಇದು ಸೇಫಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸೇಫ್. ಅದಿತಿಗೂ ಇದನ್ನೇ ಫಾಲೋ ಮಾಡಿರೋದು ಆ್ಯಂಡ್ ಲಿಟಲ್ ಎಗೂ ಇದನ್ನೇ ಫಾಲೋ ಮಾಡೋದು. ಸೊ ಸ್ನಾನ ಕರ್ಕೊಂಡು ಹೋಗಿದ ತಕ್ಷಣ ಎಣ್ಣೆ ಮಸಾಜ್ ಎಲ್ಲ ಆಗಿರುತ್ತಲ್ಲ, ಎಣ್ಣೆ ಮಸಾಜ್ ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಅದಕ್ಕೋಸ್ಕರ ಎಣ್ಣೆ ಮಸಾಜ್ ಏನು ನಿಮಗೆ ತೋರಿಸ್ತಿಲ್ಲ. ಎಣ್ಣೆ ಮಸಾಜ್ ಎಲ್ಲ ಆಗಿತ್ತು ಲಿಟಲ್ಗೆ. ಸೊ ನಾನು ಕಡಲೆ ಹಿಟ್ಟನ್ನು ಡಕ್ಕಿ ರೂಮ್ ಅಂತಂದರೆ ಬಾತ್ರೂಮಲ್ಲೇ ಹಚ್ಚೋದು, ಸ್ನಾನದ ಮನೆಯಲ್ಲೇನೆ. ಸೊ ಹಚ್ಚಿ ಒಂದು 5ರಿಂದ 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸೋದು. ಕಂಪ್ಲೀಟ್ ಬಾಡಿಗೆ ಅಪ್ಲೈ ಮಾಡಬೇಕು. ವಿಡಿಯೋ ಮಾಡ್ತಿದ್ದೀನಿ ಅಲ್ವಾ, ಸೊ ಅದಕ್ಕೋಸ್ಕರ ಅವ್ರಿಗೊಂದು ಪ್ಯಾಂಟೀಸ್ನ ಹಾಕಿದ್ದೀನಿ. ಇಲ್ಲ ಅಂತಂದರೆ ಕಂಪ್ಲೀಟ್ ಎಲ್ಲ ಕಡೆಗೂ ಈ ಕಡಲೆ ಹಿಟ್ಟನ್ನು ಹಚ್ಚೋದು. ಇದಕ್ಕೇನು ಯಾವುದೇ ರೀತಿ ಏನು ಹಾಲೆಲ್ಲ ಏನು ಮಿಕ್ಸ್ ಮಾಡ್ತಿಲ್ಲ. ಇದು ಮಾಡೋದು ತುಂಬ ಈಸಿ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳ ಸ್ಕಿನ್ ಹೈಡ್ರೇಟ್ ಆಗುತ್ತೆ. ಈ ವಿಂಟರಲ್ಲಂತೂ ತುಂಬ ಹೊಡ್ಕೋತಾ ಇರುತ್ತಲ್ಲ ಸ್ಕಿನ್ನೆಲ್ಲ, ಅದೆಲ್ಲ ತುಂಬ ಕಡಿಮೆ ಆಗುತ್ತೆ. ಜೊತೆಗೆ ನಾವು ಮಾಯಿಶ್ಚರೈಸರ್ನ ಬಳಸಲೇಬೇಕಾಗತ್ತೆ. ಇಲ್ಲ ಅಂತಂದರೆ ಮಕ್ಕಳ ಸ್ಕಿನ್ ಡ್ರೈ ಆಗುತ್ತೆ. ಈ ಕಡಲೆ ಹಿಟ್ಟಾದಮೇಲೆ ನಾನು ಕ್ಲೀನಾಗಿ ಕಂಪ್ಲೀಟ್ ಬಾಡಿಗೆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿ ಆಮೇಲೆ ಫೇಸ್ಗೆ ಕ್ರೀಮ್ ಹಾಕೋದು. ಸೊ ಒಂದು 5-10 ನಿಮಿಷ ಆದಮೇಲೆ ಒಂದು ಸ್ವಲ್ಪ ನೀರು ತೊಗೊಂಡು ಕಂಪ್ಲೀಟ್ ಮಸಾಜ್ ಮಾಡಬೇಕಾಗುತ್ತೆ. ಒಂದು ಸ್ವಲ್ಪ ಡ್ರೈ ಆಗಿರುತ್ತೆ. ನೀವು ಫೇಸಲ್ಲಿ ನೋಡ್ಬೋದು ಎಷ್ಟು ಡ್ರೈ ಆಗಿರುತ್ತೆ ಅಂತ. ತುಂಬ ಪೀಡಿಯಾಟ್ರಿಷಿಯನ್ಸ್ಗಳು ಹೇಳೋದನ್ನು ಕೇಳಿದ್ದೀನಿ, ಇದನ್ನೆಲ್ಲ ಹಾಕಲೇಬೇಡಿ ಅಂತ. ಇದೆಲ್ಲ ಹಳೆ ಕಾಲದಿಂದ ಮಾಡ್ಕೊಂಡ್ಬಂದಿರೋದು. ನಿಮಗೆ ಇಷ್ಟ ಇದ್ದರೆ, ನಿಮಗೆ ನಂಬಿಕೆ ಇದ್ದರೆ ಮಾಡಿ. ಯಾವುದೇ ರೀತಿ ಫೋರ್ಸ್ ಇಲ್ಲ ಯಾವುದೂ. ನಾನು ಏನು ಫಾಲೋ ಮಾಡ್ತಿದ್ದೀನಿ ಅನ್ನೋದನ್ನು ಯಾವುದೇ ರೀತಿ ಮುಚ್ಚುಮರೆ ಇಲ್ಲದೇ ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ತುಂಬ ಜನ ಯೂಸ್ ಮಾಡ್ತಿದ್ದೀರಿ, ನನಗೆ ಕಾಮೆಂಟಲ್ಲಿ ಹೇಳ್ತೀರಾ. ಜೊತೆಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತೀರಾ, ಫೋಟೋ ಸಹ ಕೆಲವ್ರು ಕಳಿಸ್ತಾರೆ ಗೊತ್ತಾ, ಮಾಡ್ಕೊಂಡ್ವಿ ಅಕ್ಕ ಅಂತ. ಸೊ ತುಂಬ ಖುಷಿ ಆಗುತ್ತೆ. ತುಂಬ ಜನಕ್ಕೆ ಮಿತ್ತೇನು ಅಂತಂದರೆ ಕಡಲೆ ಹಿಟ್ಟು ನಿಜವಾಗ್ಲೂ ಸ್ಕಿನ್ನನ್ನು ಸಾಫ್ಟ್ ಆ್ಯಂಡ್ ಸಪಲ್ ಮಾಡುತ್ತಾ, ಗ್ಲೋ ಮಾಡುತ್ತಾ ಅಂತ. ಕೆಲವರು ಬಜ್ಜಿ ಹಿಟ್ಟನ್ನ ಮನೆಗೆ ತಂದಿರೋದನ್ನು ಅದನ್ನೇ ಬಳಸ್ಬಿಡ್ತಾರೆ ಕಡಲೆ ಹಿಟ್ಟಂತ ಮಕ್ಕಳಿಗೆ. ಆ ತಪ್ಪನ್ನ ಮಾಡಬಾರ್ದು. ಮಕ್ಕಳು ಕಡಲೆ ಹಿಟ್ಟು ಮಾಡಬೇಕು ಅಂತಂದ್ರೇ ತುಂಬ ಮೆಟೀರಿಯಲ್ಸ್ನ ಅಂದರೆ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಹಾಕಬೇಕಾಗತ್ತೆ. ಅಕ್ಕಿ, ರೋಸ್ ಪೌಡರು, ಬಾದಾಮಿ ಎಲ್ಲನೂ ತುಂಬ ಒಳ್ಳೆಯದು. ಮಕ್ಕಳ ಸ್ಕಿನ್ ಸಾಫ್ಟ್ ಆ್ಯಂಡ್ ಸಪಲ್ ಮಾಡುತ್ತೆ, ಗ್ಲೋ ಸಹ ಮಾಡುತ್ತೆ. ಅದರ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದ್ಸಲ ಕೊಟ್ಟಿರ್ತೀನಿ, ಹೇಗೆ ಮಾಡ್ಕೊಳ್ಳೋದು ಮನೇಲಿ ಅಂತ. ಇದನ್ನು ಒಂದು ಸಲ ಮಾಡ್ಕೊಂಡ್ಬಿಟ್ರೆ 3-4 ತಿಂಗಳು ಬರುತ್ತೆ ಪೌಡರು. ನಾನು ಅದಿತಿಗೂ ಇದನ್ನೇ ಫಾಲೋ ಮಾಡ್ತಿದ್ದಿದ್ದು ಆ್ಯಂಡ್ ಲಿಟಲ್ ಎಗೂ ಅದನ್ನೇ ಫಾಲೋ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ ಸ್ಕಿನ್ ಇಬ್ಬರದೂ, ಗ್ಲೋ ಬರುತ್ತೆ ಮಕ್ಕಳ ಸ್ಕಿನ್. ಜೊತೆಗೆ ದೊಡ್ಡವರು ಯೂಸ್ ಮಾಡ್ಬೋದು. ನಾನು ಫೇಸ್ ವಾಶ್ ಎಲ್ಲ ಯಾವುದೂ ಯೂಸ್ ಮಾಡಲ್ಲ. ಇದೇ ಬಾತ್ ಪೌಡರ್ನ ಫೇಸ್ಗೂ ಸಹ ಅಪ್ಲೈ ಮಾಡ್ತೀನಿ. ಅವ್ರಿಗೆ ಮಾಡಿರೋದಿರುತ್ತಲ್ಲ ಲಾಸ್ಟಲ್ಲಿ ಬೌಲಲ್ಲಿ, ಸೊ ಅದನ್ನೇ ನಾನು ಸ್ನಾನದಕ್ಕಿಂತ ಮುಂಚೆ ಒಂದು 10 ನಿಮಿಷದ ಮುಂಚೆ ಹಾಕ್ಕೊಂಡ್ಬಿಡ್ತೀನಿ. ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಫೇಸ್. ತುಂಬ ಜನ ಕೇಳ್ತೀರಾ ಅಲ್ವಾ ನನ್ನ ಫೇಸ್ ಸೀಕ್ರೆಟ್ ಏನು, ಗ್ಲೋ ಸೀಕ್ರೆಟ್ ಅಂತ. ಅದು ಒಂದು ರೀಸನ್. ಆ್ಯಂಡ್ ಪ್ರತಿದಿನ ನಾನು ಏನಾದರೂ ಅಪ್ಲೈ ಮಾಡಿನೇ ನಾನು ಫೇಸ್ ವಾಶ್ ಮಾಡೋದು, ಸ್ನಾನ ಮಾಡೋದು. ಇವಾಗ ಲಿಟಲ್ಗೆ ತಲೆಗೆ ಸ್ನಾನ ಮಾಡೋದು ಎಷ್ಟು ಚಾಲೆಂಜಿಂಗ್ ಆಗ್ಬಿಟ್ಟಿದೆ ಗೊತ್ತಾ. ತಲೆ ಎತ್ತಿ 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 ನೋಡ್ತಾರೆ, ಏನಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂತ. ಕತ್ತು ಕ್ಲೀನಾಗಿ ಇಟ್ಕೊಂಡು ಸ್ನಾನ ಮಾಡಿಸೋದು ಒಂದು ಫುಲ್ಲು ದೊಡ್ಡ ಟಾಸ್ಕ್. ಮುಂಚೆ ಆರಾಮಾಗಿ ಮಾಡಿಸ್ಕೋತಿದ್ರು, ಇವಾಗಂತೂ ಫುಲ್ಲು ರೌಡಿ ಬೇಬಿ ಆಗ್ಬಿಟ್ಟಿದ್ದಾರೆ ಲಿಟಲೆ. ಅವಿಷ್ಕಾ ಅಲ್ವಾ, ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಅವ್ರ ಹೆಸರು. ಸೊ ತಲೆಗೆ ಸ್ನಾನ ಅಂತಂದರೆ ಮಕ್ಕಳು ಒಂದು ಸ್ವಲ್ಪ ಹಿಂಸೆ ಮಾಡ್ತಾರೆ, ಹುಷಾರಾಗಿ ಮಾಡಬೇಕಾಗತ್ತೆ. ಬಟ್ ನನಗೇನು ಅಷ್ಟೇನು ಕಷ್ಟ ಆಗಲ್ಲ, ಯಾರೇನು ಸಪೋರ್ಟ್ ಏನು ಬೇಡ. 3 ತಿಂಗಳವರೆಗೂ ಸಪೋರ್ಟ್ ಮಾಡಿದ್ರು, ಆಮೇಲೆ ನಾನೇ ಮಾಡಿಸ್ಕೋತಾ ಇದ್ದೀನಿ. ಸೊ ತಲೆ ಹತ್ರ ಒಂದು ಕೈ ಇಟ್ಕೋಬೇಕಾಗತ್ತೆ. ಆ್ಯಂಡ್ ನಮ್ಮ ಒಂದು ಎಲ್ಬೋ ಏನಿದೆ ಅವರ ಬಮ್ ಹತ್ರ ಬಂದರೆ ಅವರು ಕಾಲು ಎತ್ತಕ್ಕಾಗಲ್ಲ ಆ್ಯಂಡ್ ತಲೆನೂ ಎತ್ತಕ್ಕಾಗಲ್ಲ. ನೀರು ಹಾಕಿದ ತಕ್ಷಣ ನಾನು ಕೈ ಬಿಟ್ಬಿಡ್ತೀನಿ ಅಲ್ವಾ, ಸೊ ತಲೆ ಎತ್ತಿ ಅವ್ರಿಗೆ ಆ್ಯಕ್ಚುಲಿ ದಬ್ಬಾಕೊಂಬಿಡ್ಬೇಕು, ರೋಲ್ ಓವರ್ ಮಾಡಿಬಿಡ್ಬೇಕು ಸ್ನಾನದ ಮನೇಲೂ. ಸೊ ಅದು ಬಿಡೋಕ್ಕಾಗಲ್ಲ. ಆ್ಯಂಡ್ ನಮ್ಮ ಬಿಗ್ ಮೇಡಮ್ ಸಹ ನಮಗೆ ಹೆಲ್ಪ್ ಮಾಡ್ತಿದ್ದಾರೆ, ಎಲ್ಲ ಕಡೆ ಅವರು ಇರ್ತಾರೆ. ಆ್ಯಂಡ್ ಈ ರೀತಿ ನಾನು ಅವ್ರ ಸಪೋರ್ಟ್ ತೊಗೊಳ್ಳೋದ್ರಿಂದ, ಸಪೋರ್ಟ್ ಅನ್ನೋದಕ್ಕಿಂತ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳ್ತೀನಿ. ಬೇಡ, ನನ್ನ ಪಾಪುಗೆ ಸ್ನಾನ ಮಾಡಬೇಕು, ನೀನು ಮೂಲೆಯಲ್ಲಿ ಕುತ್ಕೋ, ಹಾಗೆ ಹೀಗೆ ಅಂತ ರೇಗಾಡ್ಬಿಟ್ರೆ ಅವ್ರಿಗೂ ಪಾಪ ಅಲ್ವಾ. ಈಗ ಟೈಮ್ ಬೇಕಾಗಿರೋದೇ, ನಾನು ಜಾಸ್ತಿ ಹೆಚ್ಚಿಗೆ ಟೈಮ್ ಕೊಡಬೇಕಾಗಿರೋದೇ ಅದಿತಿಗೆ. ಸೊ ಅವ್ರನ್ನೂ ಇನ್ವಾಲ್ವ್ ಮಾಡ್ಕೊಳ್ತೀನಿ. ಆ್ಯಂಡ್ ಅದಿತಿ ಹೇಳಿದ್ದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಇವಾಗ ಬೇಡ, ಇದು ತುಂಬ ಸಾಫ್ಟ್ ಸ್ಪಾಟು, ಮುಟ್ಟಬಾರ್ದು ಆ ಥರ ಎಲ್ಲ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ. ಆ್ಯಂಡ್ ನಾನು ಚಾನ್ಸು ಸಹ ಕೊಡ್ತೀನಿ. ಓಕೆ, ಇವಾಗ ನೀವು ಇದನ್ನು ಮಾಡಿ. ಆವಾಗ ಅವ್ರಿಗೂ ಏನು ಅನಿಸುತ್ತೆ, ಓಕೆ ಅಮ್ಮ ನನಗೂ ಚಾನ್ಸ್ ಕೊಡ್ತಾರೆ ಮಾಡೋದಕ್ಕೆ ಅಂತ. ಇವಾಗ ತಲೆಗೆ ಶ್ಯಾಂಪು ಹಾಕಿ ಕ್ಲೀನಾಗಿ ಇದು ಮಾಡಿದೆ. ಎಣ್ಣೆ ಮಸಾಜ್ ಎಲ್ಲ ತಲೆಗೆ ಮಾಡಿದ್ದೆ ಅಲ್ಲ, ಸೊ ಶ್ಯಾಂಪು ಹಾಕಿ ಇದು ಮಾಡಿದೆ. ಇವಾಗ ಅಯ್ಯೋ ಎಷ್ಟು ದೊಡ್ಡ ಸಾಹಸ ಗೊತ್ತಾ, ಬಿಡೋದೇ ಇಲ್ಲ. ನಾನಂತೂ ನನ್ನ ಬಾಯಂತೂ ಸುಮ್ಮನೆ ಇರೋದಿಲ್ಲ, ಏನಾದರೂ ಹಾಡು ರೈಮ್ಸು ಹಾಡ್ತಾನೆ ಇರ್ತೀನಿ. ಸೊ ಅವಾಗ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಆಗ್ತಾರೆ, ಪಟ್ ಅಂತ ನೀರು ಹಾಕ್ಬಿಡ್ತೀನಿ. ಮಕ್ಕಳು ಸ್ನಾನ ಮಾಡಿಸುವಾಗ ಸ್ವಲ್ಪ ನೀರು ಕುಡಿದೇ ಕುಡಿತಾರೆ, ಏನೂ ತೊಂದರೆ ಆಗಲ್ಲ, ಭಯ ಪಡೋಕ್ಕೆ ಹೋಗಬೇಡಿ.
ಈ ರೀತಿ ಎಲ್ಲ ಸ್ನಾನ ಆದಮೇಲೆ ಕಂಪ್ಲೀಟಾಗಿ ಒರೆಸೋದು ತುಂಬ ಮುಖ್ಯ ಆಗುತ್ತೆ. ಕ್ಲೀನಾಗಿ ಒರೆಸಿಲ್ಲ ಅಂತಂದರೆ ಏನಾಗುತ್ತೆ, ಶೀತ ಎಲ್ಲ ಆವಾಗಲೇ ಆಗೋದು. ಬಿಸಿಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಕ್ಲೀನಾಗಿ ಒರೆಸ್ಬಿಡ್ಬೇಕು. ಸೊ ಇದು ತಲೆಗೆ ಸ್ನಾನ. ಆ್ಯಂಡ್ ಕೈನ ಈ ರೀತಿ ಎಲ್ಲ ಟಕ್ ಮಾಡಿ ನೀವು ಮಕ್ಕಳಿಗೆ ನೀರು ಹಾಕೋದ್ರಿಂದ, ಬಿಸಿ ಬಿಸಿ ನೀರು, ನಾನು ತುಂಬ ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿಸಲ್ಲ ಇಬ್ರಿಗೂ, ತುಂಬ ಬಿಸಿ ಇರುತ್ತೆ. ಆ, ಕೆಲವರು ಹೇಳ್ತಾರೆ ಬಿಸಿ ನೀರೆಲ್ಲ ಸ್ನಾನ ಮಾಡಿಸ್ಬಾರ್ದು, ನರಗಳಿಗೇನೋ ಪ್ರಾಬ್ಲಮ್ ಆಗುತ್ತೆ ಅಂತ. ಏನೂ ಆಗಲ್ಲ. ನಾವಂತೂ ಹಿಂದಿನ ಕಾಲದಲ್ಲಿ ಏನೇನೆಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ರು ಅದನ್ನ ಎಲ್ಲನೂ ಫಾಲೋ ಮಾಡಿದ್ದೀವಿ, ಫಾಲೋ ಮಾಡ್ತಾ ಇದ್ದೀವಿ, ಎಲ್ಲನೂ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಈ ರೀತಿ ಒಂದು 3-4 ಜಗ್ನ ತಲೆಯಿಂದ ಕಾಲ್ವರೆಗೂ ಹಾಕ್ಕೊಳ್ಬೇಕು. ನೆಕ್ಸ್ಟು, ನೀವು ತುಂಬ ಜನ ಕೇಳ್ತಿದ್ರಿ ಅಲ್ಲ, ನಾಲ್ಗೆ ಹೇಗೆ ಕ್ಲೀನ್ ಮಾಡ್ತೀರಾ ಅಕ್ಕ ಅಂತ. ಸೊ ಅದನ್ನು ಸಹ ತೋರಿಸ್ತೀನಿ. ತುಂಬ ಕ್ವೆಶ್ಚನ್ ಏನು ಅಂತಂದರೆ, ಲಿಟಲೇ ಎಷ್ಟು ವೆಯ್ಟ್ ಇದ್ದಾರೆ ಅಂತ. ಆ್ಯಕ್ಚುಲಿ ಲಿಟಲೇ ವಿಡಿಯೋದಲ್ಲಿ, ಫೋಟೋದಲ್ಲಿ ಕಾಣಿಸೋಷ್ಟು ತುಂಬ ದಪ್ಪ ಇಲ್ಲ. ತುಂಬ ಎಲ್ಲರೂ ಹೇಳೋದೇನು ಅಂತಂದರೆ, ಫೋಟೋದಲ್ಲಿ ಅಷ್ಟು ದಪ್ಪ ಕಾಣಿಸ್ತಾರೆ, ಇದೇನು ಇಷ್ಟೊಂದು ಸಣ್ಣ ಇದ್ದಾರೆ ಅಂತ. ನಾರ್ಮಲ್ ವೆಯ್ಟೇನೇ ಇದ್ದಾರೆ. ಅದಿತಿ ಎಷ್ಟು ವೆಯ್ಟ್ ಇದ್ದರು ಅವ್ರ ಏಜಲ್ಲಿ, 6 ಮಂತ್ಸ್ 7 ಮಂತ್ಸ್ ಟೈಮಲ್ಲಿ ಅವರೂ ಅಷ್ಟೇ ಇದ್ದಾರೆ. ಕ್ಲೀನಾಗಿ ಇವಾಗ ಫೇಸೆಲ್ಲ ಕ್ಲೀನ್ ಮಾಡಿ ಕಡಲೆ ಹಿಟ್ಟು ಹಾಕಿದ್ದೆ ಅಲ್ವಾ. ಸೊ ಇವಾಗ ಒಂದ್ಸಲ ಕಣ್ಣು ಸಂದಿ, ಮೂಗು ಸಂದಿ ಅದೆಲ್ಲ ವಾಶ್ ಮಾಡ್ಕೊತೀನಿ. ಇವಾಗ ನಾಲ್ಗೆಗೆ ಕೈ ಹಾಕ್ತಿದ್ದೀನಿ. ನಾಲ್ಗೆನ ಈ ರೀತಿನೂ ನಾವು ಕ್ಲೀನ್ ಮಾಡ್ಕೋಬೋದು. ಬೇರೆ ರೀತಿ ಬಟ್ಟೆಲೂ ಸಹ ನಾಲ್ಗೆ ಕ್ಲೀನ್ ಮಾಡ್ಕೊಳ್ಳೋದನ್ನ ವಿಡಿಯೋ ಶೇರ್ ಮಾಡಿದ್ದೀನಿ. ನಿಮ್ಗೆ ಅದು ಕಂಫರ್ಟ್ ಇಲ್ಲ ಅಂತಂದರೆ ಈ ರೀತಿ ಮಾಡ್ಕೊಳ್ಬೋದು. ನಾನು ಕೈನ ಗಂಟ್ಲುವರೆಗೂ ಹಾಕ್ತಾ ಇದ್ದೀನಿ. ಕಿರಿ ನಾಲ್ಗೆ ಅಂತ ಏನು ಹೇಳ್ತೀವಿ ಅಲ್ಲಿವರೆಗೂ ಹಾಕಿ ನಾಲ್ಗೆನ ಕ್ಲೀನಾಗಿ ಉಜ್ಜಬೇಕಾಗತ್ತೆ. ಮಕ್ಕಳು ಹಾಲು ಕುಡಿದಾಗ ಬಿಳಿ ಬಿಳಿ ಪಾರ್ಟ್ ಎಲ್ಲ ನಾಲ್ಗೆ ಮೇಲೆ ಇರುತ್ತೆ. ಅದನ್ನು ನಾವು ಕ್ಲೀನ್ ಮಾಡಿಲ್ಲ ಅಂತಂದರೆ ಮಕ್ಳುಗಳಿಗೆ ಇನ್ಫೆಕ್ಷನ್ ಆಗೋದು, ಜೀರ್ಣ ಸರಿಯಾಗಿ ಆಗದೆ ಇರೋದು, ಹಾಲು ಸರಿಯಾಗಿ ಕುಡಿದೇ ಇರೋದೆಲ್ಲ ಆಗುತ್ತೆ. ಇವಾಗ ನೀರನ್ನ ನಿವ್ಳಿಸಿ ಕಿವಿಗೆ ಒಂದು 2 ಸಲ ಉರುಬಿ, ಒಕ್ಕಳಿಗೆ ಉರುಬಿ, ನೆತ್ತಿ ಬಾಯಿಗೆ ಒಂದು ಸಲ ಉಫ್ ಅಂತ ಉರುಬಬೇಕಾಗತ್ತೆ. ಅದಾದಮೇಲೆ ಡೈರೆಕ್ಟ್ ನಾನು ಬಿಸಿಲಿಗೆ ಕರ್ಕೊಂಡು ಬಂದುಬಿಡ್ತೀನಿ. ಸೊ ಬಿಸಿಲಲ್ಲಿ ಒಣಗಿಸ್ಲೇಬೇಕು. ಕೆಲವೊಂದು ಸಲ ಬಿಸಿಲಿಲ್ಲ ಅಂತಂದರೆ ಫ್ಯಾನ್ ಕೆಳಗಡೆ ಎಲ್ಲ ಒಣಗಿಸೋದು ಏನು ಬೇಡ, ಜಸ್ಟ್ ಟವಲ್ನ ಕ್ಲೀನಾಗಿ ಪ್ಯಾಟ್ರೈ ಮಾಡಿಬಿಟ್ಟೆ ಟವಲಲ್ಲಿ ಮಕ್ಕಳಿಗೆ ತಲೆಗೆ ಸ್ನಾನ ಮಾಡಿಸಿರ್ತೀವಲ್ಲ, ನೀರಿನ ಅಂಶ ಎಲ್ಲ ಹೋಗುತ್ತೆ. ಪ್ರತಿದಿನ ಎಣ್ಣೆ ಮಸಾಜ್ ಮಾಡ್ತೀನಿ. ಇವಾಗ ನನಗೆ ಸ್ವಲ್ಪ ಆಗ್ತಿಲ್ದೇ ಇರೋದ್ರಿಂದ ಅಟ್ಲೀಸ್ಟ್ ಒಂದು ದಿನ ಬಿಟ್ಟು ದಿನನಾದರೂ ಎಣ್ಣೆ ಮಸಾಜ್ ಮಾಡ್ತೀನಿ. ವಾರಕ್ಕೆ 2 ಸಲ ತಲೆಗೆ ಸ್ನಾನ ಮಾಡಿಸ್ತೀನಿ. ಇವಾಗ ತಲೆಗೆ ಸ್ನಾನ ಅಂತಂದರೆ ಒಂದು ಸ್ವಲ್ಪ ಚಾಲೆಂಜಿಂಗೇ ಆಗಿಬಿಟ್ಟಿದೆ. ತಲೆಗೆ ಸ್ನಾನನ ಅಂತಂದರೆ ನಾನೇ ಯೋಚನೆ ಮಾಡಬೇಕು. ಯಾಕಂತಂದರೆ ತುಂಬ ಭಯ ಅಲ್ವಾ, ಆಬ್ವಿಯಸ್ಲಿ ಎಲ್ಲರಿಗೂ ಭಯ ಆಗುತ್ತೆ. ನನಗೂ ಅದೇ ರೀತಿ ಭಯ ಆಗುತ್ತೆ. ಬಟ್ ಸ್ಟಿಲ್ ಸಮ್‌ಹೌ ಐ ಮ್ಯಾನೇಜ್. ಆ್ಯಂಡ್ ಕಿವಿನೂ ಸಹ ಟವಲಲ್ಲಿ ಒರೆಸ್ಕೊಳ್ಬೇಕಾಗುತ್ತೆ. ಕಿವಿಗೂ ಸ್ವಲ್ಪ ನೀರು ಹೋಗಿರುತ್ತೆ. ಈ ರೀತಿ ಇಷ್ಟೇ ಸ್ನಾನ, ಸಿಂಪಲ್, ಯಾರ ಸಪೋರ್ಟು ಬೇಡ. ನೀವೇ ಆರಾಮಾಗಿ ಮಾಡ್ಕೊಳ್ಬೋದು. ಬಟ್ ಧೈರ್ಯ ಇರಬೇಕಾಗತ್ತೆ. ಸ್ನಾನದ ಮನೆಯಲ್ಲಿ ಸ್ವಲ್ಪ ಹುಷಾರಾಗಿ ಗಟ್ಟಿಯಾಗಿ ಇಟ್ಕೊಳ್ಳಿ. ಆ್ಯಂಡ್ ತುಂಬ ನೀವು ಅಬ್ಸರ್ವ್ ಮಾಡಿದ್ರೆ ನಾನು ಸೋಪೇನೇ ಹಾಕಲಿಲ್ಲ. ಯಾಕಂತಂದರೆ ನಾನು ಸೋಪ್ ಹಾಕಲ್ಲ. ಕಡಲೆ ಹಿಟ್ಟನ್ನೇ ನಾನು ಬಳಸೋದು. ಕಡಲೆ ಹಿಟ್ಟು ತುಂಬ ಚೆನ್ನಾಗಿ ಸ್ಕಿನ್ನನ್ನು ಸಾಫ್ಟ್ ಆ್ಯಂಡ್ ಸಪಲ್ ಮಾಡುತ್ತೆ. ಸೊ ಇವಾಗ ಒರೆಸ್ಕೊಂಡಿದ್ದಾಯಿತು. ಇವಾಗ ಮನೆ ಒಳಗಡೆ ಕರ್ಕೊಂಡು ಬಂದ್ಬಿಟ್ಟು ಕ್ಲೀನಾಗಿ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತೀನಿ. ತುಂಬ ಒಳ್ಳೆಯದು ಮಕ್ಕಳಿಗೆ ಮಾಯಿಶ್ಚರೈಸರ್. ಯಾವ್ಯಾವ ಪ್ರಾಡಕ್ಟ್ಸ್ನ ಬಳಸಿದ್ದೀನಿ ಅಂತ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಹೋಗಿ ಒಂದ್ಸಲ ಚೆಕ್ ಮಾಡಿ. ಬಾಯ್, ಟಾಟಾ, ಸಿ ಯು.